ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯಲ್ಲಿ ಎಕ್ಸ್ಪೈರ್ ವಸ್ತು ಮಾರಾಟ ಮಾಡುತ್ತಿದ್ದಾಗ ಗ್ರಾಹಕರ ಎದುರೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯಲ್ಲಿ ವ್ಯಕ್ತಿಯೋರ್ವರ ಆರೋಗ್ಯಕ್ಕೆ ಸಂಬಂಧಿಸಿ ಸರ್ಜಿಕಲ್ ವಸ್ತುವೊಂದರ ಅವಧಿ ಮುಗಿದಿದ್ದರೂ ಸಹ ಹೊಸ ಬಾಕ್ಸಿನಲ್ಲಿ ಅವಧಿ ಮುಗಿದ ಸರ್ಜಿಕಲ್ ವಸ್ತುಗಳು ತುಂಬಿಕೊಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಗ್ರಾಹಕರು ಸಿಬ್ಬಂದಿ ವರ್ಗದವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ನಾನು ಈ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಇದನ್ನು ಪರ್ಚೇಸ್ ಮಾಡಿ ಹೋಗಿದ್ದೆ. ನಾನು ಅರ್ಜೆಂಟಲ್ಲಿ ಎಕ್ಸ್ಪೈರ್ ಡೇಟ್ ಇನ್ನೊಂದು ಚೆಕ್ ಮಾಡಲಿಲ್ಲ, ಯಾಕಂದರೆ ಮಳೆನೂ ಬರ್ತಾ ಇತ್ತು. ನಾನು ಮನೆ ಹೋಗಿ ಚೆಕ್ ಮಾಡೋ ತನಕ ಇದು ಆಲ್ರೆಡಿ ಮುಗ್ದು ಹೆಚ್ಚು ಕಮ್ಮಿ 1.5 ವರ್ಷ ಆಗ್ತಾ ಬಂತಿದ್ದು ಎಕ್ಸ್ಪೈರ್ ಆಗಿ ಈ ಪ್ರಾಡಕ್ಟ್. ಇದನ್ನು ಇವತ್ತು ಬೆಳಗ್ಗೆ ಕೇಳಲಿಕ್ಕಂತ ಈಗ ಬಂದೆ ನಾನು. ಇದು ಎಂತಾಯಿತು, ಎಂತಕ್ಕೆ ಎಕ್ಸ್ಪೈರಿ ಎಂತಕ್ಕೆ ಮಾಡ್ತಾ ಇದ್ರಿ ಅಂದರೆ ಅವರು ಇಲ್ಲ, ಇದು ಎಕ್ಸ್ಪೈರಿ ಆಗಿದ್ದೇ ಉಂಟು ಕೆಲವೊಂದು, ನಾವು ಅದನ್ನು ಬೋರ್ಡ್ ಹಾಕಿಟ್ಟಿದ್ದೇವೆ ಅಂತಂದ್ರು. ಬೋರ್ಡ್ ನೋಡಿದ್ರೆ ಬೋರ್ಡು ಇಲ್ಲ, ಎಲ್ಲಿ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಮೇಲಿಂದ ಹಂಗೆ ಇನ್ನೂ ಎಷ್ಟು ಐಟಮ್ ಉಂಟು ಎಕ್ಸ್ಪೈರಿ ಅಂತ ನೋಡ್ಲಿಕ್ಕೆ ಬಂದಾಗ ಇಲ್ಲಿ ಖಾಲಿ ಬಾಕ್ಸಸ್ ಉಂಟು. ಈಗ ಇವರು ಪ್ರೊಡಕ್ಷನ್ ಏನು ಮಾಡೋ ಐಟಮ್ ಮಾರೋರಿಗೆ ಐಟಮ್ ಇರಬೇಕು, ಇತ್ತು ಖಾಲಿ ಬಾಕ್ಸಸ್ ಅವಶ್ಯಕತೆ ಉಂಟು. ನನಗನ್ಸಿದ ಪ್ರಕಾರ ಇದು ಐಟಮ್ ಎಕ್ಸ್ಪೈರ್ ಆದಮೇಲೆ ಅದನ್ನು ತೆಗೆಯೋದು, ಹೊಸ ಬಾಕ್ಸಿಗೆ ಹಾಕಿ ಮಾರ್ತಾ ಇದ್ದಾರೆ ಇವರು. ದೊಡ್ಡ ಸ್ಕ್ಯಾಮ್ ಅಂತ ನನಗನ್ನಿಸ್ತಾ ಉಂಟು. ಇದು ಸೂಕ್ತ ತನಿಖೆ ಮಾಡಬೇಕು, ನಾನು ವಿನಂತಿಸಿಕೊಳ್ತೀನಿ. ಇದು ಮತ್ತೆ ನಾನು UPI ಮಾಡಿದ್ದೆ, ಅದ್ರ ಡೀಟೇಲ್ಸ್ ಬೇಕು, ಡೀಟೇಲ್ಸ್ ಕಳಿಸ್ತೀನಿ. ಮುಂದಿನ ಕ್ರಮ ಅಲ್ಲ, ನಾನು ಈ ಸ್ಟೇಷನ್ಗೆ ಹೋಗ್ತೇನೆ, ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತೇನೆ. ಈಗ ನಾನು ಎಜುಕೇಟೆಡ್, ನಾನು ಇದು ಓದಿದ್ದೆ ಎಕ್ಸ್ಪೈರ್ ಡೇಟು. ಇಲ್ಲ ಆಲ್ಮೋಸ್ಟ್ ಬರೋ ರೈತರೇ, ಅವ್ರಿಗೆ ಎಂತ ಗೊತ್ತಾಗ್ತದೆ ಇದು ಉಪಯೋಗಿಸಿದ್ದು ಯಾರು ಈ ಕಾಲು ಮುರಿದೋದವರು ಅಥವಾ ಪಾರ್ಶ್ವವಾಯು ಆ ಥರ ಏನಾರು ಆದರೂ ಉಪಯೋಗಿಸೋದು. ಅವರು 1000 ಗಟ್ಟಲೆ ಕೊಟ್ಟು, ಲಕ್ಷಗಟ್ಟಲೆ ಕೊಟ್ಟು ಸರ್ಜಿಕಲ್ ಮಾಡ್ಕೊಂಡು ಇದು 600 ರೂಪಾಯಿ ಕೊಟ್ಟು ಮತ್ತೆ ಇದನ್ನ ಹಾಕಿ ಇದು ಎಕ್ಸ್ಪೈರ್ ಆಗಿದ್ದು ಮುರಿದ್ಗೆಲ್ಸ್ ಹೋಯ್ತಂದ್ರೆ ಮತ್ತೆ ಅದು ನೋಡೋರು ಯಾರು, ಅದಕ್ಕೆ ಹೊಣೆ ಯಾರು ಅದಕ್ಕೆ? ವಾನಹಳ್ಳಿ ಸಮೀಪದ ಪ್ರಸಾದ್ ಎಂಬಾತರು ತಮ್ಮ ತಂದೆಯ ಅನಾರೋಗ್ಯದ ಕಾರಣಕ್ಕೆ ಕಾಲಿಗೆ ಹಾಕುವ ಸರ್ಜಿಕಲ್ ಸಾಧನವನ್ನ ಕೆಲವು ದಿನದ ಹಿಂದೆ ಟಿಎಸ್ಎಸ್ನಲ್ಲಿ ಖರೀದಿ ಮಾಡಿದ್ದರು. ಆದರೆ ಮನೆಗೆ ತೆಗೆದುಕೊಂಡು ಹೋದ ಬಳಿಕ ನೋಡಿದಾಗ 1 ವರ್ಷಕ್ಕೂ ಅಧಿಕ ಸಮಯದ ಹಿಂದೆಯೇ ಅವಧಿ ಮುಗಿದ ದಿನಾಂಕ ಇದ್ದಿದ್ದು ಎಕ್ಸ್ಪೈರಿ ಡೇಟ್ ಅವಧಿ ಮೀರಿದ್ದರಿಂದ ಟಿಎಸ್ಎಸ್ ಸಿಬ್ಬಂದಿಯ ಗಮನಕ್ಕೆ ತಂದಿದ್ದಾರೆ. ಇವರು ಇದನ್ನ ಐಟಮ್ ತರಿಸದೆ ಖಾಲಿ ಬಾಕ್ಸ್ ಅಲ್ಲಿ ಹಳೆ ಐಟಮ್ನೇ ಹಾಕಿ ಮಾರ್ತಿದ್ರೆ ನೋಡ್ಬೇಕು. ಹೋಗಿ ಕಂಪ್ಲೇಂಟ್ ಅಲ್ಲಿ ಇದನ್ನು ಗುಣಮಟ್ಟದ ಮೇಲೆ ಕಂಪ್ಲೇಂಟ್ ಅಥವಾ ಇದರಲ್ಲಿ ಡೇಟ್ ಬರಾಗಿ ಮಾಡ್ತಾ ಇರೋದು ಕಂಪನಿಯವನೇ ಇದನ್ನ 5 ವರ್ಷ ಮಾತ್ರ ಇದು ವಾರಂಟಿ ಅಂತ ಕೊಟ್ಟ ಮೇಲೆ, ಇದು ಗ್ಯಾರಂಟಿ ಇರೋದು 5 ವರ್ಷ ಅಂತ ಕೊಟ್ಟ ಮೇಲೆ ಇವರಿಗೆ 6.5 ವರ್ಷ ಆಯ್ತು. ಇದು ಯಾಕೆ ಮಾರ್ತಾ ಇದ್ದಾರೆ? ಕಂಪನಿಯವನೇ ಕೊಟ್ಟಿದ್ದ, ಇದು 5 ವರ್ಷ ಬಾಳಿಕೆ ಬರ್ತದೆ. ಅದ್ರ ಮೇಲೆ ಟೆಂಪರ್ ಕಳ್ಕೋಬಹುದು, ಏನೋ ಒಂದು ಆಗ್ಬೋದು. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ತಿಂಗಳಾದ್ರೆ ಬಿಡಬಹುದು ಸರ್. 1 ವರ್ಷದ ಮೇಲೆ 1.5 ವರ್ಷ, 1 ವರ್ಷ ಆಕ್ಚುಲಿ ಪ್ರೊಡಕ್ಷನ್ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೇವೆ. ಅದೇನು ಓದಿಲ್ಲ, ಅದೇನಿತ್ತು ವಾಪಸ್ ಮಾಡಿ ಅದೇನಂತ ಫೀಲ್ ಮಾಡಿ ಅದು ನಾನು ಇಲ್ಲಿ ನೋಟಿಸ್ಕೊಡ್ತೇನೆ. ಮತ್ತೆ ನಮ್ಗೆ ಗೊತ್ತಾಗ ಚಲೋ ಆಗಿತ್ತು. ಖಾಲಿ ಅಂದ್ರೆ ಪ್ರೊಡಕ್ಷನ್ ಇರ್ಬೇಕಾದ್ರೆ ಮಾಡ್ಬೋದು. ನೀವೇ ನಮ್ಗೆ ನನಗೆ ಗೊತ್ತಿಲ್ಲಾಗಿತ್ತು. ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೇನೆ, ನಾನು ಎನ್ಕ್ವೈರಿ ಕಂಪ್ಲೇಂಟ್ ಮಾಡ್ತೇನೆ. ಈ ಖಾಲಿ ಬಾಕ್ಸ್ ಬಂದಿರೋದು ನಿಮಗೆ ಗೊತ್ತಿಲ್ಲ, ನಿಮಗೆ ಸರ್ ಆಕ್ಷನ್ ಇದು ಬೆಳಗ್ಗೆ ತರಿಸಿದ್ರು ನೀವು ಹೇಳೋದಲ್ಲ, ಬೆಳಗ್ಗೆ ತರಿಸಿದ್ರು ಇವ್ರು ತರಿಸಿದಾರೆ ಅಂತ ಅವ್ರು ಹೇಳಿದಾರೆ. ಬೆಳಗ್ಗೆನೆ ತರಿಸಿದ್ರು. ಈ ವೇಳೆ ಇನ್ನೂ ಅನೇಕ ವಸ್ತುಗಳು ಎಕ್ಸ್ಪೈರಿ ಆಗಿದ್ದರ ಕುರಿತು ಪರಿಶೀಲಿಸುವ ವೇಳೆಗೆ ಹೊಸದಾಗಿ ತರಿಸಿರುವ ಕೇವಲ ಖಾಲಿ ಬಾಕ್ಸ್ಗಳು ಮಾತ್ರ ಕಂಡುಬಂದಿದೆ. ಇದನ್ನು ನೋಡಿದ ಗ್ರಾಹಕರು ಅಸಮಾಧಾನಗೊಂಡು ಎಕ್ಸ್ಪೈರಿ ಆಗಿರುವ ವಸ್ತುವನ್ನ ಹೊಸ ಬಾಕ್ಸ್ನಲ್ಲಿ ಹಾಕಿ ಮಾರಾಟ ಮಾಡುವ ಮೂಲಕ ಗ್ರಾಹಕರಿಗೆ ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ. ಇನ್ನೂ ಸಾಕಷ್ಟು ವಸ್ತುಗಳು ಸರ್ಜಿಕಲ್ ಹಾಗೂ ಮೆಡಿಕಲ್ ವಿಭಾಗದಲ್ಲಿ ಇದ್ದು, ಈ ನಿಟ್ಟಿನಲ್ಲಿ ಕೂಡಲೇ ತನಿಖೆ ನಡೆಯಬೇಕು ಮತ್ತು ಸಂಬಂಧಪಟ್ಟ ಇಲಾಖೆ ತುರ್ತು ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅದು ಕಂಪ್ನಿಯಿಂದ ಬಾಕಿ ಐಟಮ್ ಬರುವಾಗ ಏನೋ ಕಳಿಸಿದ್ದಾರೆ, ಬೈ ಮಿಸ್ಟೇಕ್ ಬಂದಿರ್ಬೋದು. ತುಂಬಾ ಖಾಲಿ ಬಾಕ್ಸ್ ಇದೆ. ನೀವು ಖಾಲಿ ಬಾಕ್ಸ್ ತರಿಸಿದಂತ ಹೇಳಿದ್ರೆ ಇಲ್ಲ, ಖಾಲಿ ಬಾಕ್ಸ್ ತರಿಸಿದ್ದಲ್ಲ, ಅದು ಮೆಟೀರಿಯಲ್ ಆರ್ಡರ್ ಹಾಕಿದಾಗ ಬೈ ಮಿಸ್ಟೇಕ್ ಕಳಿಸಿದ್ದಾರೆ ಸರ್. ನೋಡಿ 2018ರಲ್ಲಿ ಇದಾಗಿದೆ, 1 ಇಯರ್ ಮೇಲಾಗಿದೆ ಎಕ್ಸ್ಪೈರಿ. 1.5 ಇಯರ್ ಮೇಲೆ 1 ತಿಂಗಳಾದ್ರೆ ನಾವು ಪ್ರಾಡಕ್ಟ್ ಬಗ್ಗೆ ಹಂಗಂತ ಇನ್ನು ತುಂಬಾ ಉಂಟು. ಅವ್ರ ಹಂಗೆ ನೋಡಿದ್ರೆ ತಗೊಂಡು ಆದ್ಮೇಲೆ ಬೇರೆಯವರು ಯಾರು ಅನ್ಎಜುಕೇಟೆಡ್ ನೋಡೇ ಇಲ್ಲ, ಬರೋರು ರೈತರು ಸರ್, ಅವರಿಗೆ ಓದಕ್ಕೂ ಬರೋದಿಲ್ಲ. ಇವನು ಅವತ್ತೇ ನೋಡಿಲ್ಲ, ಮಳೆ ಅಂತ ಮನೆಗೆ ಹೋಗಿ ವಾಪಸ್ ಬಂದು ನೋಡಿದಾನೆ, ಅವಾಗ ಗೊತ್ತಾಗಿದೆ ಸರ್. ಈ ರೀತಿ ಘಟನೆಗಳು ಬಹಳ ಕೇಳಿ ಬರ್ತಾ ಉಂಟು. ಕೇವಲ ಮೆಡಿಸಿನ್ ಕೂಡ ನೀವು ಎಕ್ಸ್ಪೈರ್ ಆಗಿ ಮಾರ್ತಿರೋ ಸುದ್ದಿಗಳು ಗ್ರಾಹಕರು ಕೇಳಿ ಬರ್ತಾ ಇದೆ. ಹೌದಾ, ಇದು ಹೌದಾ ಇಲ್ಲ ಅಂತ ನಿಮ್ ಗಮನಕ್ಕೆ ಬಂದಿಲ್ಲ ಇನ್ನು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.